ನಮಃ. ಈಗ ರಾಗಿ ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ. ಡಿಫ್ರೆಂಟ್ ಆಗಿ ರಾಗಿ ಮುದ್ದೆ. ಎಲ್ಲರೂ ರಾಗಿ ಹಿಟ್ಟು ಹಾಕಿ ರಾಗಿ ಮುದ್ದೆ ಮಾಡ್ತಾರೆ. ರಾಗಿ ಹಿಟ್ಟು ಜೊತೆಗೆ ಮೆಂತ್ಯ ಪುಡಿಯನ್ನು ಹಾಕಿ ರಾಗಿ ಮುದ್ದೆ ಮಾಡೋದು. ಇದು ಶುಗರ್ನವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಶುಗರ್ ಕಂಟ್ರೋಲ್ ಮಾಡುತ್ತೆ. ರಾಗಿನೂ ಶುಗರ್ ಕಂಟ್ರೋಲ್ ಮಾಡುತ್ತೆ, ಮೆಂತ್ಯನೂ ಶುಗರ್ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಬೋನ್ಸ್ಗೂ ಒಳ್ಳೇದು. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಆಗುವಂತ ರೆಸಿಪಿ ಇದು. ರಾಗಿ ಮುದ್ದೆ ಮಾಡುವಾಗ ಅದ್ರ ಜೊತೆಗೆ ಮೆಂತ್ಯ ಪೌಡರ್ನ ಕೂಡ ಹಾಕಿದ್ರೆ ತುಂಬಾ ಒಳ್ಳೇದು. ಮೆಂತ್ಯ ಪೌಡ್ರು ಮೆಂತ್ಯವನ್ನು ಹುರಿದು ಪುಡಿ ಮಾಡಿರುವಂತ ಪೌಡರ್ ಇದು. ನೋಡಿ, ಮೆಂತ್ಯ ಹುರಿದು ಪುಡಿ ಮಾಡಿರೋದು. ಈಗ ನೋಡಿ, ಈ ಲೋಟದಲ್ಲಿ 2 ಲೋಟ ನೀರು ಹಾಕ್ತೇನೆ. ಎರಡು ಲೋಟ ನೀರು ಕುದಿಯಕ್ಕೆ ಇಡ್ತೀನಿ. ಸರಿ ಕುದ್ದಿದ ಮೇಲೆ ರಾಗಿ ಹಿಟ್ಟು ಹಾಕ್ಬೇಕು. ನೀರು ಸರಿ ಕುದಿಬೇಕು. ನೋಡಿ, ಸರಿ ಕುದೀತಾ ಇದೆ. ಈಗ ಒಂಚೂರು ತುಪ್ಪ, ಆಮೇಲೆ ರಾಗಿ ಹಿಟ್ಟು ಹಾಕಿ ನೋಡಿ, ಕಲಕಬಾರ್ದು. ಹಾಕಿ ಹೀಗೆ ಬಿಟ್ಬಿಡ್ಬೇಕು. ಹಾಕಿ ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡ್ಬೇಕು. ಸಿಮ್ಮಲ್ಲಿ ಇಟ್ಟು ಒಂದು 5-6 ನಿಮಿಷ ಬೇಯಿಸ್ಬೇಕು. ಲಾಸ್ಟ್ ಅಲ್ಲಿ ಮೆಂತ್ಯ ಪುಡಿ ಹಾಕಬೇಕು. ಈಗ ಹಾಕಬಾರ್ದು. ಸಿಮ್ಮಲ್ಲಿ ಇಟ್ಟು ಅದು ಸರಿ ಕುದಿಬೇಕು. ನೋಡಿ, ಈಗ 3-4 ನಿಮಿಷ ಆಯ್ತು. ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ಮೆಂತ್ಯ ಪೌಡರ್ ಹಾಕೋಣ. ಮೆಂತ್ಯ ಪೌಡರ್ ಹಾಕಿದ್ಮೇಲೆ ಕುದಿಸ್ಬೇಕಂತ ಇಲ್ಲ. ಹೀಗೆ ನೋಡಿ, ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಇದನ್ನ ಸರಿ ನಾದಬೇಕು. ಪ್ಲೇಟಲ್ಲಿ ಹಾಕೊಂಡು ಸರಿ ನಾದಬೇಕು. ತೋರಿಸ್ತೇನೆ ನೋಡಿ, ಪ್ಲೇಟ್ಗೆ ಹಾಕಿದ್ದೀನಿ. ಈಗ ಒದ್ದೆ ಕೈ ಮಾಡ್ಕೊಳ್ಬೇಕು. ಹೀಗೆ ಮಾಡಿ ಹೀಗೆ ಸರಿ ನಾದ್ಬೇಕು. ಹೀಗೆ ಬಿಸಿ ಇರುವಾಗ ಈಗ ತಣ್ಣೀರಿಗೆ ಹೊತ್ಕೊಂಡು ಹೀಗೆ ನೋಡಿ, ಮೆಂತ್ಯ ಪುಡಿ ಹಾಕಿದೆ ಅಂತ ಗೊತ್ತೇ ಆಗೋದಿಲ್ಲ. ಘಮ್ ಅನ್ನತ್ತೆ. ರಾಗಿ ಮುದ್ದೆ ಕೂಡ ಘಮ್ ಅಂತ ಇರುತ್ತೆ. ಸೊ ನೋಡಿ, ಮುದ್ದೆ ರೆಡಿ ಆಯಿತು. ಈಗ ಇದನ್ನು ಸೊಪ್ಪಿನ ಸಾರು ಮತ್ತು ಸಂಡಿಗೆ, ಹರಳಿನ ಸಂಡಿಗೆ, ಉಪ್ಪುಮೆಣಸಿನ್ಕಾಯಿ, ಈ ಮುದ್ದೆ ಇದರಲ್ಲಿ ಅದ್ಕೊಂಡು ತಿನ್ನಬೇಕು. ಮತ್ತು ಮಧ್ಯೆ ಇದಕ್ಕೆ ಹಚ್ಚಬೇಕು. ಮತ್ತು ಸಂಡಿಗೆ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೈ ಹೀಗೆ ಅದ್ಕೊಳ್ಬೇಕು. ಹೀಗೆ ಮಾಡಿ ಹೀಗೆ ಮುಳುಗಿಸ್ಬೇಕು. ಇದನ್ನು ಹೀಗೆ ನುಂಗಬೇಕು. ಹೆಲ್ತ್ಗೆ ತುಂಬ ಒಳ್ಳೆಯದಿದು. ಮತ್ತು ಇದರಲ್ಲಿ ಸ್ವಲ್ಪ ನೀರು ತೆಗೆದಿಟ್ಟಿದ್ದೀನಿ ಕುದಿಯುವಾಗ. ಈ ನೀರಿಗೆ ಮಜ್ಜಿಗೆ ಮತ್ತು ಉಪ್ಪು ಹಾಕಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಮುದ್ದೆಗಿಟ್ಟಿದ್ವಲ್ಲ, ಬೇಯ್ತಾ ಇರುವಾಗಲೇ ಒಂದು ಸೌಟು ತೆಗೆದಿಟ್ಟೆ. ಇದಕ್ಕೆ ಉಪ್ಪು ಮತ್ತು ಮಜ್ಜಿಗೆ ಹಾಕಿ ಕುಡಿದ್ರೆ ತುಂಬ ತಂಪಾಗಿರುತ್ತೆ. ದೇಹಕ್ಕೂ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.